ನಿನ್ ಸೊಂಟ ನಿಂತೋದ್ನ ಮಾಡ್ತೀನಿ ತಡಿ. ಮತ್ತೆ ಮಶ್ರೂಮ್ ಬಿರಿಯಾನಿ ಎಷ್ಟ್ ಚೆನ್ನಾಗಿತ್ತಲ್ವಾ ಅತ್ತೆ? ಹ್ಞೂ ಕಣ್ಸಿರುತ್ತಿ, ತುಂಬಾ ಚೆನ್ನಾಗಿತ್ತು ಕಣ್ಸಿರುತ್ತಿ. ಶ್ರುತಿ ಅದ್ ಯಾವನ ನೋಡು ಅವಾಗಿಂದ ನಮ್ನೆ ಗುರಾಯಿಸ್ತವನೆ. ಹೆಣ್ಮಕ್ಳು ಸೇಫ್ಟಿನೇ ಇಲ್ಲ ಕಣವ. ನೀನು ಒಂದ್ ಸ್ವಲ್ಪ ಆಚೆ ಕಡೆ ಹೋದ್ರೆ ಹುಷಾರಾಗಿ ನೋಡ್ಕೊಂಡ್ ಬರವ. ಬರೋಣ ಹೋಗೋಣ. ಬಂದೇನಾ? ಬಂದೆ ನಿಧಾನಕ್ಕೆ ಬಾ. ಮಂಜುನಾ, ಚಿಕ್ಕಮಗಳೂರು ಟ್ರಿಪ್ ಹೋಗಕ್ಕೆ ಪ್ಲಾನ್ ಮಾಡೋಣ. ಚಿಕ್ಕಮಗಳೂರು ಟ್ರಿಪ್ ಯಾಕಪ್ಪ? ಗೋವಾಗೆ ಟ್ರಿಪ್ ಪ್ಲಾನ್ ಮಾಡೋಣ. ಈ ಗೋವಾ ಟ್ರಿಪ್ ಚಿಕ್ಕಮಗಳೂರು ಟ್ರಿಪ್ ಯಾವಾಗಲೂ ಕ್ಯಾನ್ಸಲ್ ಆಗದೆ. ಈ ಕ್ಯಾನ್ಸಲ್ ಆಗೋದಕ್ಕೆ ಚಿಕ್ಕದು ಯಾಕೆ ಮಾಡೋದು? ದೊಡ್ಡದಾಗೆ ಅಮೆರಿಕಾ ಟ್ರಿಪ್ ಪ್ಲಾನ್ ಮಾಡೋಣ. ಈ ಪ್ಲಾನ್ ಎಲ್ಲ ಆಮೇಲೆ ಮಾಡೋಣ. ಫಸ್ಟ್ ಮಶ್ರೂಮ್ ಬಿರಿಯಾನಿ ತಿನ್ನ ನೋಡ್ರಿ. ನೀನಾ ನಿಂತ್ಕೊ. ನಿನ್ಗೇನ್ ಮಾನ ಮರ್ಯಾದೆ ಇಲ್ವಾ? ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ವಾ ನಿನ್ ಜನ್ಮಕ್ಕೆ? ಯಾಕೆ ಮೇಡಮ್ ಹಿಂಗ್ ಹೊಡಿತಾ ಇದೀರಾ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ಯಾರು ನೀವು? ಯಾಕೆ ಶ್ರುತಿ, ಯಾಕೆ ಹೊಡೆದಾಗ ಏನೇ ಮಾಡ್ದವನು? ಇವ್ನೆಂತ ಲೋಫರ್ ನನ್ ಮಗ ಗೊತ್ತಾ ಆಂಟಿ? ನನ್ ಸಂತಾನಕ್ಕೆ ಏನ್ ಹೋಗ್ಬಿಟ್ಟ, ಅದಕ್ಕೆ ಕೊಟ್ಟೆ ಬಿಗಿಯಾಗಿ. ಹೌದಾ? ಇರು ನಾನೊಂದು. ಅಲ್ಲ ಮಂಜಣ್ಣ, ನಮ್ ಜೊತೆಲಿ ಯಾವ ಗ್ಯಾಪಲ್ಲಿ ಸೊಂಟ ಕಿಲೋ ಬಂದೆ? ನನ್ ಕಿಟ್ಟಿಲ್ಲ ಕಣ್ರು, ಇವ್ರು ಯಾರು ಅಂತಾನೆ ಗೊತ್ತಿಲ್ಲ ಕಣ್ರು. ಸುಮ್ನಿರೋಣ, ನೀನ್ ಅಂತಾರ ಸಿಕ್ಕಂತ ನಂಗೆ ಚೆನ್ನಾಗ್ ಗೊತ್ತು. ನೀನೇ ಗಿಂಟಿರ್ತೀಯ. ಅಯ್ಯೋ ನನ್ ತಮ್ಮ. ಯಾಕೆ ಶ್ರುತಿ, ಏನಾಯ್ತು? ನೋಡತ್ತೆ ಇವ್ನ್ಗೆ ಎಷ್ಟ್ ಕೊಬ್ಬು, ನನ್ ಸಂತಾನೆ ಗಿಂಟ್ಬಿಟ್ಟೈತಾನೆ. ನಿನ್ ಸೊಂಟ ನಿಂತೋದ್ನ ಮಾಡ್ತೀನಿ ತಡಿ. ಏನ್ರಪ್ಪ ನಡೀತಾ ಇದೆ ಇಲ್ಲಿ? ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ ಸರ್, ಈ ನನ್ ಮಗ ನನ್ ಸೊಂಟ ಗಿಂಟ್ಬಿಟ್ಟೋಗ್ಬಿಟ್ಟ ಸರ್. ಯಾವಾಗ ಮಗ್ಗಿಲ್ದ? ಸರ್ 1999 ಏಪ್ರಿಲ್ 15 ನಮ್ಮ ಅಡಿನ ಕೊಡಿ ಜಾತ್ರೆ ಇತ್ತು ಸರ್. ಅವಾಗ ಸೊಂಟ ಗಿಂಟ್ಬಿಟ್ಟು ಹೊಂಟೋಗ್ಬಿಟ್ಟ ಈ ಬೇವರ್ಸಿ. ಅಲ್ಲಮ್ಮ, 1999 ಅಂದ್ರೆ ಸುಮಾರು 25 ವರ್ಷ ಆಯ್ತು. ಅದು ಇವನೇ ಗಿಟ್ಟಿದ್ದಾನೆ, ಹೆಂಗ್ ನೆನಪಿದೆ ಅಮ್ಮ ನಿಂಗ? ಸರ್, ನಾನ್ ಜೂನ್ ಟ್ಯಾಬ್ಲೆಟ್ ತಿಂತಾ ಇದ್ದೀನಿ. ಜೂನ್ ಟ್ಯಾಬ್ಲೆಟಾ? ಅದೇನದು? ಇಲ್ಲಿ ನೋಡಿ. ಝೂಮ್ ಮೆಮೊರಿ ಟ್ಯಾಬ್ಲೆಟ್ಸ್, ದಿನಕ್ಕೊಂದು ಮಾತ್ರೆ, ನಿಮ್ಮ ಜ್ಞಾಪಕ ಶಕ್ತಿಯ ಪಾತ್ರೆ. ಮರೆಯೋದನ್ನೇ ಮರೆತು ಬಿಡಿ. ಝೂಮ್. ಏನ್ರಿ ಇದು? ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ, ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದ್ದೀರಾ. ಇದನ್ನ ವಿಡಿಯೋಸ್ ನೋಡ್ತಾರಲ್ಲ ಅವ್ರುಗಳು ನಮ್ಗೆ ಒಂದು ಡೊನೇಟ್ ಮಾಡಿರೋಂತ ಅಮೌಂಟ್ ಇದು. ಸೊ ಅವ್ರಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನಮ್ಮ ವಿಡಿಯೋಸ್ ನೋಡ್ತಾ ಇರೋ ಕೊಟ್ಟಿರೋರು ಇದಾರೆ. ₹1 1000 ರೂಪಾಯಿವರೆಗೂ ಕೊಟ್ಟಿರೋರು ಇದಾರೆ. ಸೊ ನಾವು ಅಂದ್ರೆ ಆಕ್ಚುಲಿ ಇವಾಗ ನಾವು ನಿಮ್ಮಷ್ಟು ದೊಡ್ಡ ಸೇವೆ ಮಾಡಕ್ ಆಗಲ್ಲ. ಸೊ ನಿಮ್ ತರ ಸೇವೆಗಳು ಮಾಡ್ತಿರೋರಿಗೆ ನಮ್ ಕಡೆ ಅಳಿಲ್ ಸೇವೆ ಆಗ್ಲಿ, ನಮ್ಮ ವಿಡಿಯೋಗಳು ನೋಡ್ತಾ ಇರೋ ಜನಗಳಿಂದ ಒಂದು ಅಳಿಲ್ ಸೇವೆ ಆಗುತ್ತೆ. ನಾವೊಂದು ಕಾಲ್ ತಗೊಂಡು ಸೊ ಅವ್ರ ಹತ್ರ ನಾವು ಒಂದು ಡೊನೇಷನ್ ಕಲೆಕ್ಟ್ ಮಾಡಿ ನಿಮ್ಮಂತ ದೊಡ್ಡ ದೊಡ್ಡ ಸೇವೆ ಮಾಡ್ತಿರೋರು ಕೊಡ್ತಾ ಇದೀವಿ. ಸೊ ನಮಗೆ ಸಪೋರ್ಟ್ ಮಾಡಿರೋ ನಮ್ಮ ವ್ಯೂವರ್ಸ್ ಗಳಿಗೆ ನಿಮ್ ಕಡೆ ಒಂದು ಮಾತಾಡ್ಬೇಕು. ಖಂಡಿತವಾಗ್ಲೂ ಅಣ್ಣ, ಯಾಕಂತಂದ್ರೆ ಇವಾಗ ಅವರು ಕೂಡ ನಮ್ಗೆ ದೇವ್ರೆ. ಇವತ್ತು ಈಗ ಅವ್ರು ಕೊಟ್ಟಿರೋ ಹಣ ಸಹಾಯದಿಂದ ಇಷ್ಟು ಜನ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಸೊ ನಿಜವಾಗ್ಲೂ ಹೇಳ್ತೀನಿ, ನೀವು ತಗೊಂಡೋಗಿ ಒಂದು ಉಂಡಿಗೆ ಹಾಕಿಲ್ಲ, ನಿಜವಾಗ್ಲೂ ಹಸಿದವ್ರ ಹೊಟ್ಟೆಗೆ ಅನ್ನ ಹಾಕಿದ್ದೀರಾ. ಇದೊಂದು ಮಾತಾಡಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಹೇಳ್ತೀನಿ, ನೀವೇನು ಯಾವುದೇ ದೊಡ್ಡ ದೇವ್ರ ಹತ್ರ ಹೋಗ್ಬೇಡಿ. ಖಂಡಿತವಾಗ್ಲೂ ಆ ದೇವ್ರು ನಿಮ್ಮ ಹತ್ರ ಹುಡ್ಕೊಂಡ್ ಬರ್ತಾನೆ. ಯಾಕಂದ್ರೆ ಇವರ ಹೊಟ್ಟೆಯಲ್ಲಿ ದೇವ್ರು ಇರ್ತಾನೆ. ಯಾಕಂದ್ರೆ ಹಸ್ಕೊಂಡಿರ್ತಾರೆ ರಸ್ತೆಯಲ್ಲಿ ಇದ್ದಾಗ, ಎಷ್ಟೋ ವಾರಗಟ್ಟಿ ಉಪವಾಸ ಮಾಡ್ಕೊಂಡಿರ್ತಾರೆ. ಅವ್ರನ್ನ ಕರ್ಕೊಂಡ್ಬಂದು ನಾವು ಸಾಕ್ತಿದ್ದೀರಿ. ಅಂತ ಹೊಟ್ಟೆಗೆ ನೀವು ಊಟ ಹಾಕೋ ಕೆಲಸ ಮಾಡಿದೀರಾ. ಖಂಡಿತವಾಗ್ಲೂ ದೇವ್ರು ನಿಮ್ಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಒಳ್ಳೇದ್ ಮಾಡಿ.